ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಅವನ್ನೇ ಮಾತಾಡ್ಸೋಣ. ಸರ್, ಈ ಪವರ್ ಎಕ್ಸ್ಚೇಂಜ್ ಅನ್ನುವಂಥದ್ದು ಬಹಳಷ್ಟು ವಿದ್ಯಮಾನಗಳು ನಡೀತು. ಕೊನೆಗೆ ಡಿ ಕೆ ಅವರೇ ಸಿ ಎಂ ಆಗ್ತಾರೆ ಅನ್ನುವಂಥ ಒಂದು ಮಾತುಕತೆ ನಡೀತಾ ಇದೆ. ತಾವು ಡಿ ಕೆ ಅವ್ರನ್ನ ಭೇಟಿ ಮಾಡಿ ಬಂದ್ರಿ. ತಾವು ಏನು ಮಾತಾಡಿದ್ರಿ ಸರ್? ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಪಕ್ಷದ ಬಗ್ಗೆ, ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ, ನಮ್ಮ ಅರಣ್ಯ ಇಲಾಖೆಯಲ್ಲಿ ನಾವು ಮಾಡಿದಂಥ ಒಂದು ಸಾಧನೆ ಸುಧಾರಣೆಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಮತ್ತು ಮುಂದೆ ಯಾವ ರೀತಿಯಲ್ಲಿ ಪಕ್ಷವನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಅವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಸರ್, ಸಚಿವರ ಪಟ್ಟಿ ಒತ್ತಡ ಅಂದರೆ ಎಷ್ಟು ಜನ ಆಗಬೇಕು ಮೊದಲನೇ ಪಟ್ಟಿ ಅನ್ನೋದು ಒತ್ತಡ ಸಹಜವಾಗಿದೆ. ತಮಗೂ ಸಚಿವ ಸ್ಥಾನ ಆಕಾಂಕ್ಷಿ ಮತ್ತು ತಮಗೆ ಡಿ ಸಿ ಎಂ ಸ್ಥಾನ ಕೊಡಬೇಕು ಅನ್ನುವಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ತಾವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನೋಡಿ, ಸಚಿವ ಸಂಪುಟದಲ್ಲಿ ಯಾರ್ಯಾರು ಸೇರಬೇಕು, ಯಾರಿಗೆ ಡಿ ಸಿ ಎಂ ಸ್ಥಾನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ಅಭಿಮಾನಿಗಳ ಅಪೇಕ್ಷೆ ಇರುತ್ತೆ, ಎಲ್ಲ ಸಮುದಾಯಗಳ ಅಪೇಕ್ಷೆನೂ ಇರುತ್ತೆ. ಹಾಗೆ ಇವತ್ತು ಲಿಂಗಾಯತ ವೀರಶೈವ ಸಮುದಾಯದ ಅಪೇಕ್ಷೆನೂ ಇದೆ. ಇವತ್ತು ಒಂದು ವೇಳೆ ಉಪಮುಖ್ಯಮಂತ್ರಿಗಳ ಹುದ್ದೆ ಸೃಷ್ಟಿ ಆದರೆ ನಮ್ಮ ಸಮುದಾಯದವರಿಗೊಂದು ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು. ಅದರಲ್ಲಿ ಇವತ್ತು ನೋಡಿ, ಇದು ಪ್ರಬಲವಾದಂಥ ಒಂದು ಸಮುದಾಯ. ಈ ಸಮುದಾಯದಿಂದ ಸುಮಾರು 36 ಜನ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಸಹಜವಾಗಿ ಡಿಸಿಷನ್ ಮೇಕಿಂಗಲ್ಲಿ ನಾವು ಇರಬೇಕು ಅನ್ನೋಂಥದ್ದು, ನಮ್ಮವ್ರು ಇರಬೇಕು ಅನ್ನೋಂಥದ್ದು ಇರುತ್ತೆ. ಅದಕ್ಕಾಗಿ ಅವರು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ವರಿಷ್ಠರ ಗಮನದಲ್ಲಿದೆ, ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ. ಇವತ್ತು ಅವ್ರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಸರ್, ಈಗ ಸರ್ಜೇವಾಲ ಅವ್ರ ಮತ್ತು ವೇಣುಗೋಪಾಲ್ ಅವ್ರ ಭೇಟಿ ಮಾಡಿ ತಾವೇನಾರು ಈ ಥರ ತಮಗೆ ಒಂದು ಆದ್ಯತೆ ಕೊಡಬೇಕು ಅನ್ನುವಂಥ ಮಾತೇನಾರು ಮಾತಾಡಿದ್ದೀರಾ ಸರ್? ನೋಡಿ, ನಾನು ಇವತ್ತು ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಏನೇನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಅವ್ರ ಜೊತೆಲಿ ಚರ್ಚೆ ಮಾಡ್ತೀನಿ, ನನಗಾಗಿ ಅಲ್ಲ. ಇವಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತು. ಈಗ ಹೈಕಮಾಂಡ್ ಜೊತೆ ನನ್ನ ಒಂದು ಆದ್ಯತೆಯ ವಿಚಾರಗಳನ್ನು ಹೇಳಿದ್ದೇನೆ. ಡಿ ಕೆ ಅವರಿಗೆ ಶುಭವನ್ನು ಹಾರೈಸಿದ್ದೇನೆ. ಜೊತೆಯಲ್ಲಿ ಈ ಮುಂದಿನ ಈ ಒಂದು ದಿನಗಳಲ್ಲಿ ಈಗ ನಮ್ಮ ಒಂದು ಬಾಂಧವ್ಯ ಅಥವಾ ಅವರು ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ನಮ್ಮ ಸಮುದಾಯದ ಒಂದು ಆಕಾಂಕ್ಷೆ ಏನಂದರೆ ವೀರಶೈವ ಮುಖಂಡರಾಗಿರೋ ಹಿನ್ನೆಲೆಯಲ್ಲಿ ನನಗೂ ಕೂಡ ಡಿ ಸಿ ಎಂ ಸ್ಥಾನ ಸಿಗುತ್ತೆ ಜೊತೆಯಲ್ಲಿ ಅನ್ನೋಂಥ ಇಚ್ಛೆ ಇದೆ ಎನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಚಿವ ಸ್ಥಾನ ಆಗಿರ್ಬೋದು ಅಥವಾ ಡಿ ಸಿ ಎಂ ಹುದ್ದೆ ಆಗಿರ್ಬೋದು, ಇದು ಕುರಿತಂತೆ ಚರ್ಚೆ ಕೂಡ ಆಗಿದೆ. ಇದುವರೆಗೂ ಅರಣ್ಯ ಇಲಾಖೆಯಲ್ಲಿ ತಾವು ಮಾಡಿರುವಂಥ ಕೆಲಸ ಕಾರ್ಯಗಳು ಸಾಧನೆಗಳ ಬಗ್ಗೆ ನಾನು ಡಿ ಕೆ ಶಿವಕುಮಾರ್ ಅವರು ಮಂದಟ್ಟು ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅನ್ನುವ ನಿರೀಕ್ಷೆ ಇದೆ. ಸಹಜವಾಗಿ ಪಕ್ಷದಲ್ಲಿ ಒತ್ತಡ ಇದ್ದೇ ಇದೆ. ಇದನ್ನು ಹೈಕಮಾಂಡ್ ಯಾವರಿಗೆ ಏನು ಸ್ಥಾನ ಕೊಡಬೇಕು ಅನ್ನೋ ನಿರ್ಧಾರ ಮಾಡುತ್ತೆ ಮತ್ತು ಎಲ್ಲ ಒತ್ತಡಗಳನ್ನು ನಿವಾರಿಸುತ್ತೆ ಎನ್ನುವಂಥ ವಿಚಾರಗಳನ್ನು ಈಶ್ವರ್ ಖಂಡ್ರೆ ಅವರು ಹೇಳಿದರು. ಹಾಗಾಗಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರಸನ್ನ ದೇವನು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.